ಒಳ್ಳೆಯ ಕೆಲಸ ಮಾಡುವ ಮನ್ಸಿದ್ರೆ ದೇವರು ಹೇಗಾದ್ರೂ ಸರಿ ಕೊಡ್ತಾನೆ ಇರ್ತಾನೆ. ದುಡಿದ ಹಣದಲ್ಲಿ ಶ್ರಮಿಕರಿಗೆ, ಬಡವರಿಗೆ, ಅಶಕ್ತರಿಗೆ, ಬಡ ಹೆಣ್ಣು ಮಕ್ಕಳಿಗೆ ಹಂಚುವುದಾಗ್ಲಿ, ಅವರ ಒಳಿತಿಗೆ ಮುಂದಾಗುವುದಾಗ್ಲಿ ಮಾಡುವವರ ಸಂಖ್ಯೆ ತೀರಾ ವಿರಳ. ಕೆಲವರು ಗೊತ್ತಾಗದಂತೆಯೇ ಇಂತಹ ಒಳ್ಳೆಯ ಕೆಲಸವನ್ನ ಮಾಡುವ ಮೂಲಕ ಮಾನವೀಯತೆಯನ್ನ ಮೆರೆದವರಿದ್ದಾರೆ. ಈಗ ಇಲ್ಲಿ ಹೇಳ್ತಾ ಇರುವಂತಹ ವಿಷಯ, ಸಿನಿಮಾ ಮೂಲಕ ಸಂಭಾವನೆ ರೂಪದಲ್ಲಿ ಬಂದಂತಹ ಹಣದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಶಾಲೆ ಶುರು ಮಾಡೋಕೆ ಹೊರಡಿರುವಂತಹ ಈ ನಟಿ ಬಗ್ಗೆ. ಹೌದು, ಈ ಸ್ಟೋರಿಯಲ್ಲಿರೋದು ಫೇಮಸ್ ನಟಿಯಲ್ಲ, ಆದ್ರೆ ರಾತ್ರೋರಾತ್ರಿ ಸುದ್ದಿಯಾಗಿ ಸದ್ದು ಮಾಡಿದಂತಹ ಮೊನಾಲಿಸಾ. ಅರೆ, ಯಾರು ಈ ಮೊನಾಲಿಸಾ ಅನ್ನೋ ನಟಿ ಪ್ರಶ್ನೆ ಸಹಜವಾಗಿ ಎದುರಾಗತ್ತೆ. ಆಕೆ ಬೇರೆ ಯಾರು ಅಲ್ಲ, ಮಹಾ ಕುಂಭಮೇಳದಲ್ಲಿ ಮುತ್ತಿನ ಹಾರಗಳನ್ನ ಮಾರ್ತಾ ಇದ್ದಂತಹ ಅದೇ ಮೊನಾಲಿಸಾ. ಈ ಹುಡುಗಿಯ ಅಂತದ ಕಣ್ಣುಗಳು ಹಾಗೂ ಅವಳ ಸೌಂದರ್ಯ ಅವಳನ್ನ ಸ್ಟಾರ್ ಆಗಿಸಿದ್ದು ಸುಳ್ಳಲ್ಲ. ಎಲ್ಲೆಡೆ ಈ ಹುಡುಗಿಯದ್ದೇ ಸುದ್ದಿ ಓಡಾಡ್ತು. ಅಷ್ಟೇ ಯಾಕೆ, ಸಿನಿಮಾಗಳು ಹುಡುಕಿ ಬಂದಿದ್ದು ಕೂಡ ಸುಳ್ಳಲ್ಲ. ಸದ್ಯ ಈಗ ಅದೇ ಮೊನಾಲಿಸಾ ನಟಿಯಾಗಿ ಮಿಂಚ್ತಾ ಇದ್ದಾರೆ. ದಿ ಡೈರಿ ಆಫ್ ಮಣಿಪುರ ಎಂಬ ಮೊದಲ ಚಿತ್ರದಲ್ಲಿ ಮೊನಾಲಿಸಾ ಬಣ್ಣ ಹಚ್ಚಿದ್ದಾರೆ. ಬಡ ಕುಟುಂಬದಿಂದ ಬದುಕು ಸವಿಸಿದಂತಹ ಮೊನಾಲಿಸಾಗೆ ಬಡವರ ಕಷ್ಟ ಗೊತ್ತು, ಶಾಲೆ ಕಲಿಬೇಕೆಂಬ ಅಂತಹ ಹೆಣ್ಣು ಮಕ್ಕಳ ಸಂಕಷ್ಟವೂ ಗೊತ್ತಿದೆ. ಹಾಗಾಗಿ ಸಮಾಜಕ್ಕೆ ಏನಾದ್ರೊಂದು ಮಾಡಬೇಕು ಅನ್ನೋ ಮನಸ್ಸು ಮೊನಾಲಿಸಾಗೆ ಬಂದಿದ್ದರಿಂದಾನೇ ಈಗ ತಮ್ಮ ಮೊದಲ ಚಿತ್ರದ ಸಂಭಾವನೆಯಲ್ಲಿ ಮಧ್ಯಪ್ರದೇಶದ ಹೆಣ್ಣು ಮಕ್ಕಳಿಗಾಗಿ ಶಾಲೆಯೊಂದನ್ನ ಶುರು ಮಾಡುವ ಮಹತ್ತರ ನಿರ್ಧಾರವನ್ನ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ನಿಜವಾದ ಬದಲಾವಣೆ ಸಾಧ್ಯ ಅಂತ ನಂಬಿರುವಂತಹ ಮೊನಾಲಿಸಾ ಇಂಥದ್ದೊಂದು ಒಳ್ಳೆಯ ಕೆಲಸಕ್ಕೆ ಮುಂದಾಗಿದ್ದಾರೆ. ಮಹಾಕುಂಭಮೇಳದಲ್ಲಿ ಮನಿ ಹಾರಗಳನ್ನ ಮಾರಾಟ ಮಾಡ್ತಾ ಇದ್ದಂತಹ ಮೊನಾಲಿಸಾ ಫೋಟೋ ಒಂದಕ್ಕೆ ಪೋಸ್ ಕೊಟ್ಟದ್ದೇ ತಡ ಸೌಂದರ್ಯವತಿಯಾಗಿ ಜನಪ್ರಿಯಗೊಂಡ್ರು. ಸೋಷಿಯಲ್ ಮೀಡಿಯಾದಲ್ಲಿ ಮೊನಾಲಿಸಾದೇ ಸುದ್ದಿ. ಒಂದು ರೀತಿ ದೊಡ್ಡ ಸಂಚಲನವನ್ನ ಮೂಡಿಸಿದ್ರು ಅಂದ್ರೆ ತಪ್ಪಿಲ್ಲ. ಬೀದಿ ಬದಿ ಮನಿಸರ ಹಿಡಿದು ಮಾರ್ತಾ ಇದ್ದಂತಹ ಹುಡುಗಿ ಈಗ ಸೆಲೆಬ್ರಿಟಿ. ಅದೃಷ್ಟ ಅಂದ್ರೆ ಹೀಗಿರಬೇಕು. ಮೊನಾಲಿಸಾಗೆ ಸಿನಿಮಾದಲ್ಲಿ ನಟಿಸುವಂತಹ ಅವಕಾಶ ಹುಡುಕಿ ಬಂದವು. ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳುವಂತೆ ಬೆಳೆದು ಬಿಟ್ಲು. ಹೀಗೆ ಬಂದಂತಹ ಅವಕಾಶ ಕಣ್ಗೊತ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ಮೊನಾಲಿಸಾ ಬಗ್ಗೆ ಎಲ್ಲರೂ ಸೈ ಅನ್ನುವಂತಾಗಿದೆ. ಸದ್ಯ ಮೊನಾಲಿಸಾ ಕೈಯಲ್ಲಿ 3 ಸಿನಿಮಾಗಳಿವೆ. ಆ ಪೈಕಿ ದಿ ಡೈರಿ ಆಫ್ ಮಣಿಪುರ ಚಿತ್ರ ಮೊದಲು ರಿಲೀಸ್ ಆಗಲಿದೆ. ಇದು ಅವರ ಮೊದಲ ಚಿತ್ರ. ಸದ್ಯ ಇನ್ನು ಈ ಚಿತ್ರದ ಚಿತ್ರೀಕರಣ ನಡೀತಾ ಇದೆ. ಈ ನಡುವೆ ಮೊನಾಲಿಸಾ ಪ್ರಯಾಗ್ರಾಜ್ಗೆ ಭೇಟಿಯನ್ನ ನೀಡಿದ್ರು. ಅದು ಅವರಿಗೆ ತುಂಬಾ ಜನಪ್ರಿಯತೆಯನ್ನ ತಂದ್ಕೊಟ್ಟಿದ್ದಂತಹ ಜಾಗ. ಅವರು ಅಲ್ಲಿಂದ ಗಂಗಾ ನದಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಮನಿಸರುಗಳನ್ನ ಮಾರಾಟ ಮಾಡುವಂತಹ ದಿನಗಳನ್ನ ನೆನೆದು ಕೆಲಕಾಲ ಭಾವುಕರಾಗಿದ್ದಾರೆ. ನನಗೆ ಇಷ್ಟು ಸುಂದರವಾದಂತಹ ಜೀವನವನ್ನ ನೀಡಿದ ಈ ಸಮಾಜಕ್ಕೆ ಮರಳಿ ನೀಡುವ ಆಲೋಚನೆಯೊಂದಿಗೆ ತಾನು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ. ನನ್ನ ಮೊದಲ ಚಿತ್ರದಿಂದ ಬರುವಂತಹ ಸಂಭಾವನೆಯನ್ನ ಮಧ್ಯಪ್ರದೇಶದ ಕಾರ್ಕೂನ್ ಜಿಲ್ಲೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನ ಶುರು ಮಾಡುವುದು ನನ್ನ ಕನಸು ಅಂತ ಹೇಳಿದ್ದಾರೆ. ಪ್ರದೇಶಗಳಲ್ಲಿ ಹುಡುಗಿಯರಿಗೆ ಈ ಪ್ರದೇಶಗಳಲ್ಲಿ ಹುಡುಗಿಯರಿಗೆ ಸರಿಯಾದಂತಹ ಶಿಕ್ಷಣ ಇಲ್ಲ. ಅವಿದ್ಯಾವಂತ ಹುಡುಗಿಯರು ಜೀವನದಲ್ಲಿ ಹಿಂದುಳಿದಿದ್ದಾರೆ. ಸಮಾಜದಲ್ಲಿ ನಿಜವಾದಂತಹ ಬದಲಾವಣೆ ಹೆಣ್ಣು ಮಕ್ಕಳ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅದಕ್ಕಾಗಿಯೇ ನಾನು ನನ್ನ ಗಳಿಕೆಯನ್ನ ಈಗ ಭವಿಷ್ಯದ ಪೀಳಿಗೆಗೆ ಬಳಸೋಕೆ ಬಯಸ್ತೇನೆ ಹೊರತು ವೈಯಕ್ತಿಕ ಸೌಂದರ್ಯಕ್ಕಾಗಿ ಅಲ್ಲ ಅಂತ ಮೊನಾಲಿಸಾ ಅವರು ಹೇಳಿದ್ದಾರೆ. ಅದೇನೇ ಇರ್ಲಿ, ಬೀದಿ ಬದಿ ಇದ್ದಂತಹ ಮೊನಾಲಿಸಾ ಅವರ ಬದುಕು ಈಗ ಕಲರ್ಫುಲ್ ಲೋಕದಲ್ಲಿದೆ. ಹಿಂದಿನದ್ದನ್ನ ಮರೆಯದ ಮೊನಾಲಿಸಾ ಸಿನಿಮಾದಿಂದ ಬರುವಂತಹ ಒಂದಿಷ್ಟು ಹಣವನ್ನ ಹೆಣ್ಣು ಮಕ್ಕಳ ಶಾಲೆಗೆ ವಿನಿಯೋಗಿಸುವಂತಹ ನಿರ್ಧಾರ ನಿಜಕ್ಕೂ ಮಾದರಿಯಾಗಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.